ಏಡಿ ಸಾಂಬಾರ್ ರೆಸಿಪಿ ಮಾಡುವ ವಿಧಾನ. ಏಡಿನ ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕು. ಎಷ್ಟು ದೊಡ್ಡ ದೊಡ್ಡ ಕೊಂಬಿದೆ ನೋಡಿ, ಅದನ್ನೆಲ್ಲ ನೀಟಾಗಿ ಬಿಡಿಸಿ ಚೆಂದಾಗಿ ಮಾಡಿ ತೊಳಿಬೇಕು. ನೀಟಾಗೆಲ್ಲ ಕ್ಲೀನ್ ಮಾಡಾದಮೇಲೆ ಸಪ್ರೇಟಾಗಿ ಎತ್ತಿಟ್ಕೋಬೇಕು ಅದನ್ನು. ಆಮೇಲೆ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು. ರುಬ್ಬೋಕ್ಕೆ ತೆಂಗಿನಕಾಯಿ, ಶುಂಠಿ, ಕಾಳುಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಅರಿಶಿನ ಪುಡಿ. ಆವಾಗಿನ ಕಾಲದಲ್ಲೆಲ್ಲ ಹಾಕ್ತಿದ್ರಂತೆ, ಅಕ್ಕಿನ ಹುರಿದ್ಬಿಟ್ಟು ಟೇಸ್ಟ್ ಆಗುತ್ತೆ ಅಂತ, ಅದನ್ನು ಹಾಕ್ಬೋದು. ಅರಿಶಿನ ಪುಡಿ, ಈರುಳ್ಳಿ, ಖಾರದ ಪುಡಿ, ನೆಕ್ಸ್ಟು ವಾಟೆ ಹುಳಿ ಅಂತ ಸಿಗುತ್ತೆ, ಅದು ಎಕ್ಸ್ಟ್ರಾ ಹುಳಿಗೋಸ್ಕರ ಹಾಕೋದು. ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಎಲ್ಲದನ್ನು ನೀಟಾಗಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು, ನಾನು ಸ್ಕಿಪ್ ಮಾಡಿದ್ದೀನಿ. ಎಲ್ಲದನ್ನು ನೀಟಾಗಿ ಗ್ರೈಂಡ್ ಮಾಡಬೇಕು. ಅದು ಗ್ರೈಂಡ್ ಆಗ್ತಾ ಇರಲಿ, ಇದು ಜಸ್ಟು ಹುಳಿಗೋಸ್ಕರ. ನೆಕ್ಸ್ಟು ಒಂದು ಈರುಳ್ಳಿನ 2 ಈರುಳ್ಳಿ ಕಟ್ ಮಾಡಿಬಿಟ್ಟು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ಏಡಿನ ಹಾಕಿ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಈ ಮಸಾಲೆನ, ರುಬ್ಬಿರೋ ಮಸಾಲೆನ ಹಾಕಿ ಗ್ಯಾಸಲ್ಲಾದರೂ ಮಾಡ್ಕೋಬೋದು, ಒಲೆ ಇದ್ದರೆ ಒಲೆಯಲ್ಲಾದ್ರೂ ಮಾಡ್ಕೋಬೋದು. ಸಖತ್ ಟೇಸ್ಟ್ ಆಗುತ್ತೆ. ಇದೆಲ್ಲ ಹಳ್ಳಿ ಸ್ಟೈಲ್ ರೆಸಿಪಿಗಳು, ಗೊತ್ತಿರೋರಿಗೆ ಗೊತ್ತಿರುತ್ತೆ. ನೀಟಾಗಿ ಬೆಂದಾದಮೇಲೆ ಹಳ್ಳಿ ಕಡೆ ರೊಟ್ಟಿನ ಸುಟ್ಟು ರೊಟ್ಟಿ ಜೊತೆ ಸಾಂಬಾರನ್ನ ಟೇಸ್ಟ್ ಮಾಡೋದು. ಥ್ಯಾಂಕ್ ಯು.